ಬಿಬಿಎಂಪಿ 900 ಕೋಟಿ ಹಗರಣವನ್ನ ಇಡಿ ಅಧಿಕಾರಿಗಳು ಇವತ್ತು ಭೇದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿ ಮೇಲೆ ಇವತ್ತು ಇಡಿ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಬೋರ್ವೆಲ್ ಕೊರೆಸುವ ವಿಚಾರದಲ್ಲಿ 900 ಕೋಟಿ ಹಗರಣ ನಡೆದಿರುವಂತಹ ಆರೋಪ ಕೇಳಿಬಂತು. ಬಿಬಿಎಂಪಿ ಚೀಫ್ ಎಂಜಿನಿಯರ್ ಕಚೇರಿಗೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಇಟ್ಟರು. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ಗೆ ಇಡಿ ಅಧಿಕಾರಿಗಳು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಹಲವಾರು ದಾಖಲೆಗಳನ್ನು ಕೇಳಿದ್ದಾರೆ. ದಾಳಿ ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ನೂ ಕೂಡ ಪರಿಶೀಲನೆ ಕಾರ್ಯವನ್ನ ಮುಂದುವರೆಸಿದ್ದಾರೆ. 900 ಕೋಟಿ ಅವ್ಯವಹಾರ ಹೇಗಾಯಿತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ತೋರಿಸಿ ಅಂತ ಕೇಳಿದ್ದಾರೆ. 2016ರಲ್ಲಿ ನಡೆದದ್ದ ಬೋರ್ವೆಲ್ ಹಗರಣ ಇದು. ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಕೊರೆಸಿದಂತಹ ಬೋರ್ವೆಲ್ ಹಗರಣ. 9,000 ಬೋರ್ವೆಲ್ ಕೊರೆಸಿತ್ತು ಬಿಬಿಎಂಪಿ. ಬೋರ್ವೆಲ್ ಕೊರೆಸುವ ಯೋಜನೆಯಲ್ಲಿ 900 ಕೋಟಿ ಹಗರಣ ನಡೆದಿದೆ ಎನ್ನುವಂತಹ ಆರೋಪ. ಬಳಿಕ 976 ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ ಅಂತ ಲೆಕ್ಕವನ್ನ ಕೊಟ್ಟಿದ್ದಾರೆ. 9,588ರ ಪೈಕಿ 10% ಬೋರ್ವೆಲ್ ದಾಖಲೆ ಕೊಡಲು ಕೂಡ ಈಗ ವಿಫಲರಾಗಿದ್ದಾರೆ. ಅಂದ್ರೆ 90%ನಷ್ಟಾದ್ರೂ ಇವರು ಕೆಲಸ ಮಾಡಿಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ. 10%ನ ದಾಖಲೆ ಕೊಡೋದಕ್ಕೂ ಕೂಡ ಆಗಿಲ್ಲ. ಬಿಬಿಎಂಪಿ ಎಲ್ಲ ಒಂದು ರೆಕಾರ್ಡ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ನಿಮಗೆ ಬಿಬಿಎಂಪಿಯಲ್ಲಿ ಹಲವಾರು ಕಾಮಗಾರಿಗಳಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲನೂ ಇದೆ. ಇವತ್ತು ಎಲ್ಲ ಆಫೀಸರ್ಸ್ ಬೇರೆ ಬೇರೆ ಕಡೆ ಇದ್ದಿದ್ದಕ್ಕೆ ನನ್ನ ಆಫೀಸಲ್ಲಿ ಕಮಿಷನರ್ ಅವ್ರು ಕರೆದು ಏನು ಕೇಳಿ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ನಮ್ಮ ಸಹಕಾರಗಳು ಕೊಡ್ತಾ ಇದ್ದೀವಿ, ನಮ್ಮ ದಾಖಲೆಗಳು ಕೊಡ್ತಾ ಇದ್ದೀವಿ. ಅವ್ರು ಏನೇನು ಕೇಳ್ತಾರೋ ಅದೆಲ್ಲ ಕೊಡ್ತಾರೆ. ಹಾಗೆ ಇವತ್ತು ಇಂಟ್ರೊಡಕ್ಷನ್ ಮೀಟಿಂಗ್ ನಡೀತಾ ಇದೆ. ಯಾವ್ಯಾವ ಕಚೇರಿಯಲ್ಲಿ ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವ್ರದ್ದೆಲ್ಲ ಮೀಟಿಂಗ್ ನಡೀತಾ ಇದೆ. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ. ಸೊ ಮುಂದಿನ ಕೆಲಸ ಅವ್ರು ಮಾಡ್ತಾರೆ. ಹೌದು, ಇವಾಗ ರೂಮ್ ವ್ಯವಸ್ಥೆ ಮಾಡಿದ್ದೀವಿ. ಕೌನ್ಸಿಲ್ ಹಾಲಲ್ಲಿ ಒಂದು ರೂಮ್ ಮಾಡಿಕೊಡ್ತಾ ಇದ್ದೀವಿ. ಅದೆಲ್ಲ ಮಾಡ್ತೀವಿ. ಬೋರ್ವೆಲ್ ಸಂಬಂಧಪಟ್ಟಿದ್ದು ಮುಖ್ಯವಾಗಿದೆ. 2016ರಿಂದ 19 ತನಕ ಏನು ಬೋರ್ವೆಲ್ಗಳಾಗಿರ್ಬೋದು, RO ಪ್ಲಾಂಟ್ಗಳಿರ್ಬೋದು, ಅದ್ರ ಬಗ್ಗೆ ನಡೀತದೆ. ಮುಖ್ಯವಾಗಿ ಬೋರ್ವೆಲ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಳೆದ 2 ವರ್ಷದಿಂದನೂ ಕೊಡ್ತಾ ಇದ್ವಿ. ಇವಾಗ ಮತ್ತೆ ಕೊಡಬೇಕು ಅಂತ ಹೇಳಿದೆ. ಇವತ್ತು ನಾವು ಕೊಟ್ಟ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿಯಿಂದ. ಮಾರುತಿ, ಈಗ ಬೋರ್ವೆಲ್ ಹಗರಣ ವಿಷಯವಾಗಿ ಬಹಳಷ್ಟು ಪ್ರಸ್ತಾಪ ಆಗಿದೆ. ಇಡೀ ದಾಳಿ ಕೂಡ ನಡೆಸಿದೆ. ದಾಳಿಯ ವೇಳೆ ಸೂಕ್ತ ದಾಖಲೆಗಳು ಲಭ್ಯವಾಗಿದೆಯಾ ಇಲ್ವಾ? ಇರೋದ್ರಿಂದ ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಇಲ್ಲೇ ಒಂದು ರೂಮಿನ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿರುವಂತ ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹಗರಣದ ದಾಖಲೆಗಳು ಇರುವಂತದ್ದು. ಅಂದ್ರೆ 2016ರಿಂದ 2019 3 ವರ್ಷಗಳ ಅವಧಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಕೊಳವೆ ಬಾವಿಗಳನ್ನ ಕೊರೆಸಲಾಗಿತ್ತು, ಅಂದ್ರೆ 9,000ಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನ ಕೊರೆಸಲಾಗಿತ್ತು. ಆ 9,000 ಕೊಳವೆ ಬಾವಿಗಳಿಗೆ ಸಂಬಂಧಪಟ್ಟಂತೆ 958 ಕೋಟಿ ರೂಪಾಯಿನ ಬಿಬಿಎಂಪಿ ಖರ್ಚು ಮಾಡಿದೆ. ಈ 958 ಕೋಟಿ ರೂಪಾಯಿಯನ್ನ ನೀವು ಖರ್ಚು ಮಾಡಿ ಎಲ್ಲೆಲ್ಲಿ ಬಾವಿಗಳನ್ನ ಕೊರೆಸಿದೀರಾ, ಕೊಳವೆ ಬೋರ್ವೆಲ್ಗಳನ್ನ ಕೊರೆಸಿದೀರಾ ಅನ್ನುವಂತಹ ಮಾಹಿತಿ ದಾಖಲೆಗಳ ಮೂಲಕ ನೀಡಿ ಅಂತ. ಅಂದ್ರೆ ಈ ಹಿಂದೆ 2016-17ರಲ್ಲೇನೆ ಲೋಕಾಯುಕ್ತಕ್ಕೆ ದೂರು ಕೂಡ ಆದ್ರೆ ಆಗಿದ್ದಂತಹ ACBಗೆ ದೂರು ದಾಖಲಾಗಿತ್ತು. ಆನಂತರ ಅದು ಲೋಕಾಯುಕ್ತಗೆ ವರ್ಗಾವಣೆ ಆಯಿತು. 900ಕ್ಕೂ ಹೆಚ್ಚು ಅಧಿಕ ಕೋಟಿ ಇರೋದ್ರಿಂದ, ಇದಕ್ಕೆ ಇಷ್ಟ ದೊಡ್ಡ ಮಟ್ಟದ ಅಮೌಂಟ್ ಇರೋದ್ರಿಂದ ಇದನ್ನ ಇಡಿ ಜಾರಿ ನಿರ್ದೇಶನಾಲಯಕ್ಕೆ ವರ್ಗಾವಣೆ ಆಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇಡಿ ಅಧಿಕಾರಿಗಳ ತಂಡ ಚೀಫ್ ಇಂಜಿನಿಯರ್ ಅವರ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದೆ. ಈಗ ಸದ್ಯ ಮಾಹಿತಿ ಸಿಕ್ಕಿರೋ ಪ್ರಕಾರ ತುಂಬಾ ದೊಡ್ಡ ಮಟ್ಟದ ಕಡತಗಳ ಪರಿಶೀಲನೆ ನಡೆಸಬೇಕಾಗಿರೋದ್ರಿಂದ, ಯಾಕಂದ್ರೆ 3 ವರ್ಷಗಳಲ್ಲಿ ಇಡೀ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 9,000 ಬೋರ್ವೆಲ್ಗಳು ಎಲ್ಲೆಲ್ಲಿ ಕೊರೆಸಲಾಗಿದೆ. ಇದ್ರ ಜೊತೆಗೆ ಇದಕ್ಕೆ ಪರ್ಯಾಯವಾಗಿ ಬೇರೆ ಬೇರೆ ದಾಖಲೆಗಳನ್ನು ಸಹ ಪರಿಶೀಲನೆ ನಡೆಸಬೇಕಾಗಿದೆ. ಹಾಗಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ನಡೆಸಿದ ನಂತರವಷ್ಟೇ ಈ ಹಗರಣದ ಒಂದು ರೂಪುರೇಷೆ ಗೊತ್ತಾಗೋದು. ಅಂದ್ರೆ 958 ಕೋಟಿ ಏನು ಖರ್ಚು ಮಾಡಿದ್ದಾರೆ, ಅದು ನಿಜವಾಗ್ಲೂ ಅಷ್ಟು ಖರ್ಚಾಗಿದೆಯಾ, ಮತ್ತೆ ಈ ಕಡತಳಲ್ಲಿರುವಂತಹ ಬೋರ್ವೆಲ್ಗಳು ಈಗ್ಲೂ ಸಹ ವರ್ಕಿಂಗ್ ಇದೆಯಾ, ಅಥವಾ ಬರೀ ಬೋರ್ವೆಲ್ ಕೊರೆಸೋ ಹೆಸರಲ್ಲಿ ದುಡ್ಡು ಮಾಡ್ಕೊಂಡಿದಾರ ಅಂತ ಈ ರೀತಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈ ದಾಳಿ ಇನ್ನೂ ಇವತ್ತು ಪೂರ್ತಿ ಮುಗಿಯುವಂತ ಸಾಧ್ಯತೆಗಳಿಲ್ಲ. ನಾಳೆನೂ ಸಹ ಕಂಟಿನ್ಯೂ ಆಗ್ಬೇಕು. ಈ ನೆಲೆಯಲ್ಲಿ ಇಲ್ಲೇ ಒಂದು ರೂಮ್ ಅನ್ನು ಕೂಡ ಕಮಿಷನರ್ ಹತ್ರ ಮಾತಾಡಿ ಬಿಬಿಎಂಪಿ ಆವರಣದಲ್ಲೇ ನಾವು ಸಾಕಷ್ಟು ಕಡತಗಳನ್ನ ಪರಿಶೀಲನೆ ನಡೆಸಬೇಕಾಗಿದೆ. ಹಾಗಾಗಿ ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಅಂತಾನು ಸಹ ತಿಳಿಸಿರುವಂತದ್ದು. ಅಂದ್ರೆ ನಿರಂತರವಾಗಿ ಪರಿಶೀಲನೆ ಕಡತಗಳ ತಂಡ ಏನಿದೆ, ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸ್ತಿದ್ದಾರೆ. ಆ ಪರಿಶೀಲನೆ ವೇಳೆ ಯಾವೆಲ್ಲ ಕಡತಗಳು ಸಿಕ್ಕಿದೆ ಅಂದ್ರೆ ಇವ್ರು ಕೊಟ್ಟಿರುವಂತ ದಾಖಲೆಗಳ ಪ್ರಕಾರ ಏನು
ಟೆಂಡರ್ ಕರೆದಿದ್ರು. ಟೆಂಡರ್ ಪ್ರಕಾರ ಏನ್ ಬೋರ್ವೆಲ್ಗಳ ನಿರ್ಮಾಣ ಆಗಿದೆ ಅದು ಕಡತಗಳಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ಪ್ರಾಥಮಿಕ ಒಂದು ವರದಿನ ಸಿದ್ಧ ಮಾಡ್ಕೋದು ಆನಂತರ ಮುಂದಿನ ಕ್ರಮ ಕೈಗೊಳ್ತಾರೆ. ದಿವ್ಯಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.